ಎಲ್ಲ ಸಹೋದರರಿಗೆ ಸ್ವಾಗತವನ್ನು ಕೋರ್ತಾ ಇಷ್ಟೊತ್ತಿನವರೆಗೆ ನಮ್ಮ ಪಕ್ಷದ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ವಿಷಯಗಳನ್ನು ಮಾತನಾಡಿದ್ದಾರೆ. ನಾನು ಕೂಡ ಏನು ನಮ್ಮ ಸಂಸದರಾದಂಥ ರಮೇಶ್ ಜಿಗಜಿಣಗಿ ಸಾಹೇಬರು ಖರ್ಗೆ ಸಾಹೇಬ್ರಿಗೆ ಏನೋ ಮಾತಾಡ್ಯಾರ ಅಂಥೇಳಿ ನಮ್ಮ ಸಂಘಟನೆಗಳು ಎಲ್ಲ ದಲಿತ ಸಂಘಟನೆಗಳು ಈ ಥರ ಮಾತಾಡ್ಬೋದೇನೋ ಅಂಥೇಳಿ ನಮ್ಮ ಸಂಸದರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ನಾನು ಎಲ್ಲ ನಮ್ಮ ದಲಿತ ಸಂಘಟನೆಯ ಮುಖಂಡರಿಗೆ ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರಿಗೆ ಕೇಳ್ಕೊಳ್ಳೋದೇನೆಂದ್ರೆ, ಅವರು ಖರ್ಗೆ ಸಾಹೇಬರ ಏನು ಯಾವಾಗೂ ವಿರೋಧಿಲ್ಲ. ಅವ್ರ ಕುಟುಂಬದ ಬಗ್ಗೆನೂ ಕೂಡ ಅವರು ಯಾವಾಗಲೂ ವಿರೋಧ ವ್ಯಕ್ತಪಡಿಸಿಲ್ಲ. ನಮ್ಮ ದಲಿತ ಸಮಾಜದಲ್ಲಿ ಖರ್ಗೆ ಸಾಹೇಬರು ಇರ್ಬೋದು, ಜಿಗಜಿಣಗಿ ಸಾಹೇಬರು ಇರ್ಬೋದು, ಎರಡೂ ಸಮಾಜದ ಇವರಿಬ್ಬರು ಮುಖಂಡರು. ನಮ್ಮ ಎರಡೂ ಸಮಾಜಕ್ಕೆ ಒಂದು ಕಣ್ಣಿದ್ದಂಗೆ, ಎಲ್ಲ ದಲಿತ ಸಮಾಜಕ್ಕೆ ಇಬ್ಬರು ಎರಡು ಕಣ್ಣಿದ್ದಂಗೆ. ಆದರೆ ಈ ಏನು ಮೊನ್ನೆ ಹೇಳಿಕೆ ಕೊಟ್ಟಿರಲ್ಲ, ಅವರು ಉದ್ದೇಶಪೂರ್ವಕವಾಗಿ ಹೇಳಿಕೆ ಕೊಟ್ಟಿಲ್ಲ. ಅವರು ಅದರ ಅರ್ಥ ಏನಿತ್ತು ಅಂತಂದ್ರೆ, ಗೃಹ ಸಚಿವರು ಖರ್ಗೆ ಸಾಹೇಬರು RSS ಬಗ್ಗೆ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ ಅಂತೇಳಿ ನೀವು ಮೀಡಿಯಾದವ್ರು ಕೇಳಿದಾಗ ಅವ್ರು ಹೇಳಿದ್ರೆ ಅರ್ಥ ಏನಿತ್ತು ಅಂತಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳೇ ಸದನದಲ್ಲಿ ಸಂಘದ ಒಂದು ಗೀತೆಯನ್ನು ಹೇಳ್ಕೊಡ್ತಾರಂತಂದ್ರೆ ಇದರ ಅರ್ಥ ಯಾರೂ ಏನೂ ಮಾತಾಡೋಂಗಿಲ್ಲ, ನೀ ಯಾಕೆ ಮಾತಾಡ್ದಪ್ಪ, ಸುಮ್ಮನೆ ನೀ ಯಾಕೆ ಇದು ಮಾಡ್ಕೋತಿ ಅಂದ್ರೆ, ಈ ಹಿರಿಯರು ಮನ್ಯಾಗ ಮಕ್ಕಳಿಗೆ ಹೇಳ್ತಾರಲ್ಲ ಆ ಥರ ಅವ್ರ ಬುದ್ಧಿ ಒಂದು ಕಿವಿ ಮಾತನ್ನು ಹೇಳಿದರು. ಅಧ್ಯಕ್ಷರು ಇಷ್ಟೊತ್ತಿನ ಎಲ್ಲ ಹೇಳಿದ್ದಾರೆ. ಇದರ ಅರ್ಥ ಬೇರೆ ಬೇರೆಯಾಗಿ ಯಾರ್ಯಾರೋ ಏನೇನೋ ಕಲ್ಪನೆ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ. ನಾ ಎಲ್ಲ ದಲಿತ ಸಂಘಟನೆಗಳಿಗೆ ಮನವಿ ಮಾಡ್ಕೋತೀನಿ, ನೀವು ಅದರ ಅರ್ಥ ವಿಚಾರ ಮಾಡ್ಕೋರಿ. ಅವ್ರ ಉದ್ದೇಶ ಬೇರೆ ಇರಲಿಲ್ಲ, ಅವ್ರು ವಿರೋಧ ಮಾಡ್ಬೇಕಂತಿರಲಿಲ್ಲ. ನಿನಗೆ ಗೃಹ ಮಂತ್ರಿ ಕೊಟ್ಟಾರ, ಒಳ್ಳೆ ಖಾತೆ ಅದ, ಚಲೋ ಕೆಲಸ ಮಾಡು, ಹೆಸರು ಮಾಡು, ಈ ಕಿಲಾಪ್ಗೆ ಯಾಕೆ ಬಿದ್ದಿ ಇಷ್ಟೇ ಹೇಳ್ಯಾರ ಅವ್ರು. ಅದನ್ನು ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ಅವರಿಗೆ ಅವಮಾನ ಮಾಡ್ಬೇಕಂತ ಹೇಳಿಲ್ಲ, ಆಮೇಲೆ ಅವ್ರಿಗೆ ವಿರೋಧ ಮಾಡ್ಬೇಕಂತ ಹೇಳಿಲ್ಲ. ಯಾಕಂದ್ರೆ ಮೊದಲಿನ ಹಿಡ್ಕೊಂಡು ಏನು ಸಿದ್ದರಾಮಯ್ಯ ಸಾಹೇಬರು CM ಕುರ್ಚಿಯಿಂದ ಇಳಿಯುವಂಥ ಸಂದರ್ಭದಲ್ಲಿ ಇಳಿತಾರ ಅಂಥೇಳಿ ಏನೋ ಸುದ್ದಿ ಹರಿದಾಡುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಯಾರೂ ಹೇಳಿಕೆ ಕೊಟ್ಟಿರಲಿಲ್ಲ. ಜಿಗಜಿಣಗಿ ಸಾಹೇಬರು ಬಿಜಾಪುರದಲ್ಲಿ ದಲಿತರು CM ಆಗಬೇಕು, ಯಾವುದೇ ಪಕ್ಷದವರು ಇರಲಿ, ಅದರಾಗ ಖರ್ಗೆ ಸಾಹೇಬರು CM ಆದ್ರೆ ನಮಗೇನು ತೊಂದರೆ ಇಲ್ಲ, ನಾವು ಭಾಳ ಖುಷಿ ಪಡ್ತೀವಿ ಅಂತ ಹೇಳಿದಂಥ ವ್ಯಕ್ತಿ ಜಿಗಜಿಣಗಿ ಸಾಹೇಬರು. ಅಂದರೆ ಇಂಥ ವ್ಯಕ್ತಿತ್ವ ಉಳ್ಳಂಥವ್ರು ಏನು ಮಾತಾಡಾಗ ಅದು ಹಳ್ಳಿ ಭಾಷೆಯಲ್ಲಿ ಮಾತಾಡಿದವರು. ಹಳ್ಳಿ ಭಾಷೆಯನ್ನು ಅರ್ಥಕ್ಕೆ ಅನರ್ಥ ಮಾಡಿಕೊಂಡು ಸುಮ್ಮನೆ ಗೊಂದಲಕ್ಕೆ ಈಡಾಗುವಂಥದ್ದು ಬೇಡ ಅಂಥೇಳಿ ನಾನು ಎಲ್ಲ ಸಂಘಟನೆಯವರಿಗೆ ಮನವಿಯನ್ನು ಮಾಡ್ಕೋತೀನಿ. ಯಾಕಂತಂದ್ರೆ ಅವರು ಇಲ್ಲಿ ಜಿಲ್ಲೆಯಲ್ಲಿ ಇದ್ದವ್ರಿಗೆ ಗೊತ್ತದ ಅವ್ರು ಎಂಥ ಗುಣ, ಎಂಥ ವ್ಯಕ್ತಿತ್ವ, ಯಾವ ಸಮುದಾಯಕ್ಕೂ ವಿರೋಧ ಮಾಡುವಂಥವ್ರಲ್ಲ. ಅವರು ಎಲ್ಲರಿಗೆ ಜೊತೆಗೂಡಿ ಎಲ್ಲರನ್ನು ತೊಗೊಂಡು ಹೋಗುವಂಥ ವ್ಯಕ್ತಿ ಅವರು. ಅಂಥ ವ್ಯಕ್ತಿಗೆ ನೀವು ದಲಿತ ಸಂಘಟನೆಯವರು, ನಿಮಗೂ ಗೊತ್ತದ ಇಲ್ಲಿ ಜಿಲ್ಲೆಯಲ್ಲಿ ಇರುವಂಥವ್ರಿಗೆ ಎಲ್ಲರಿಗೂ ಅವರು ಯಾವ ಥರ ಇರ್ತಾರೆ, ಯಾವ ಥರ ಭಾಷೆ ಅದ, ಎಲ್ಲರ ಜೊತೆ ಹ್ಯಾಂಗೆ ಅದಾರ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈ ವಿಷಯನ ಇಲ್ಲಿಗೆ. ಯಾಕಂತಂದ್ರೆ ಅವರು ಖರ್ಗೆ ಸಾಹೇಬ್ರಿಗೆ ಇನ್ನೂ ತನಕ ಎಂದೂ ವಿರೋಧ ಮಾಡಿದಂತ ನಾವಂತರೂ ಕೇಳಿಲ್ಲ, ನೀವು ಕೇಳಿರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಅದಕ್ಕಾಗಿ ತಾವೆಲ್ಲ ದಲಿತ ಸಂಘಟನೆಯವರು ಎಲ್ಲರೂ ಈ ವಿಷಯನ ಇಲ್ಲಿಗೆ ಮುಗಿಸ್ರಿ ಅಂಥೇಳಿ ನಾನು ಆ ಎಲ್ಲ ಸಂಘಟನೆಯಲ್ಲಿ ಮನವಿ ಮಾಡ್ಕೋತೀನಿ. ಸ್ವಾಸ್ಥ್ಯ ಆರೋಗ್ಯ ಸರ್ವಿಸ್. ಆಸ್ಪತ್ರೆಗೆ ಹೋಗಲು ಕಷ್ಟವಾಗುತ್ತಿದೆಯೇ? ಹಿರಿಯರ ಆರೈಕೆಗೆ ಮನೆಯಲ್ಲೇ ಸೂಕ್ತ ಸೇವೆ ಸಿಗುತ್ತಿಲ್ಲವೇ? ಚಿಂತಿಸಬೇಡಿ.
ಮನೆಗೆ ಹೋಮ್ ಹೆಲ್ತ್ ಕೇರ್ ಸರ್ವಿಸ್ ನಿಮ್ಮ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ತರುತ್ತದೆ. ಅನುಭವಿ ನರ್ಸ್ಗಳಿಂದ ಗಾಯದ ಡ್ರೆಸ್ಸಿಂಗ್, ಇಂಜೆಕ್ಷನ್, IV ಫ್ಲೂಯಿಡ್, ಕ್ಯಾಥೆಟರ್ ಸೇವೆ, ನೆಬುಲೈಸೇಷನ್ ಹಾಗೂ ವೈದ್ಯರ ಸಲಹೆ ಲಭ್ಯ. ಹಿರಿಯ ನಾಗರಿಕರು, ಶಸ್ತ್ರಚಿಕಿತ್ಸೆಯ ನಂತರದ ರೋಗಿಗಳು ಹಾಗೂ ದೀರ್ಘಕಾಲದ ಆರೈಕೆ ಅಗತ್ಯವಿರುವವರಿಗೆ ವಿಶೇಷ ಸೇವೆ. 24 ಗಂಟೆಗಳ ಆಂಬ್ಯುಲೆನ್ಸ್, ವೀಲ್ ಚೇರ್, ಆಸ್ಪತ್ರೆ ಬೆಡ್, ಆಕ್ಸಿಜನ್ ಮತ್ತು ವೈದ್ಯಕೀಯ ಉಪಕರಣಗಳು ಬಾಡಿಗೆಗೆ ಲಭ್ಯ ಹಾಗೂ ಆಯುರ್ವೇದಿಕ್ ಪಂಚಕರ್ಮ ಸೇವೆಗಳು ನಮ್ಮಲ್ಲಿ ಲಭ್ಯ. ಆರೋಗ್ಯದ ಕಾಳಜಿ ಈಗ ನಿಮ್ಮ ಮನೆಯಲ್ಲೇ. ಹಿಂದೆ ಸಂಪರ್ಕಿಸಿ 8151006934 ಅಥವಾ 7090721171. ಮನೆಗೆ ಹೋಮ್ ಹೆಲ್ತ್ ಕೇರ್ ಸರ್ವಿಸ್. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ.